ರಾತ್ರಿ 2:17ಕ್ಕೆ ಕೊಠಡಿ ನಂಬರ್ 204ರಲ್ಲಿ ಏಕಾಏಕಿ ಲೈಟ್ ತಾನೇ ಜ್ವಾಲೆ ಹೊತ್ತಿತು. ಕಿಟಕಿ ಕಣ್ಣಾದಲ್ಲಿ ಯಾರೋ ಬೆರಗು ಉಂಗುರದ ಗುರುತು ಮೂಡಿತು. ಹೊರಗಡೆ ಯಾರೋ ಉಸಿರಾಡುತ್ತಿದ್ದಂತೆ. ಒಳಗೆ ಬೆಡ್ ಮೇಲೆ ಬಿದ್ದಿದ್ದ ಆದಿತ್ಯ ಬೆಸಿಗೆ ನೆನೆಸಿದ್ದ. ಅವನ 3ನೇ ರಾತ್ರಿ ಈ ಕೊಠಡಿಯಲ್ಲಿ ಮತ್ತು 3ನೇ ರಾತ್ರಿ ಆತನು ಭಾವಿಸಿದ ಇಲ್ಲಿಯಾತ ಏಕಾಂಗಿ ಅಲ್ಲ ಎಂದು. ಆದಿತ್ಯ ಕೆಲಸದ ಕಾರಣ ಈ ಹಳೆಯ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದ. ಬಾಡಿಗೆ ಕಡಿಮೆ, ಪ್ರದೇಶ ಖಾಲಿ. ಅಪಾರ್ಟ್ಮೆಂಟ್ನಲ್ಲಿ ಕೇವಲ ವಾಚ್ಮನ್ ರಘು ಮಾತ್ರ ಇರುತ್ತಿದ್ದನು. ಕೆಳಗಿನ ಗೇಟ್ ಬಳಿ ಸಣ್ಣ ಕೋಣೆಯಲ್ಲಿ. ಮೊದಲ ರಾತ್ರಿ 2 ಗಂಟೆಗೆ ಲೈಟ್ ಜ್ವಾಲೆ ಹೊತ್ತಿತು. ಆದಿತ್ಯ ಅದನ್ನು ಯಾದೃಚ್ಛಿಕವೆಂದು ತಾಳಿದ. 2ನೇ ರಾತ್ರಿ ಬಾತ್ರೂಮ್ನಿಂದ ಬೆಡ್ ಕಡೆ ಯಾರೋ ಹೆಜ್ಜೆಗಳ ಶಬ್ದ ಕೇಳಿಸಿತು. 3ನೇ ರಾತ್ರಿ ಕಿಟಕಿಯಲ್ಲಿ ಉಸಿರಿನ ಗುರುತು ಕಾಣಿಸಿತು. ಕೋಣೆಯ ಗಾಳಿ ಅತಿ ಶೀತವಾಗಿತ್ತು. ಪಂಖೆ ಆಫ್ ಆಗಿದ್ದರೂ ಪರದೆಗಳು ಹಾರಾಡುತ್ತಿದ್ದವು. ಗೋಡೆಯ ಗಡಿಯಾರ ನಿಂತಿತ್ತು ಮತ್ತು ಮೊಬೈಲ್ನಲ್ಲಿ ನೆಟ್ವರ್ಕ್ ಕಾಣೆಯಾಗಿತ್ತು. ಕೆಲ ಸೆಕೆಂಡಿಗೆಲ್ಲ ಯಾರೋ ಕೋನದಿಂದ ಅಲಭ್ಯವಾದಂತೆ ಶಬ್ದ ಬರುತ್ತಿತ್ತು. ಆದಿತ್ಯ ನೋಡಿದ, ಆದರೆ ಕೋಣೆಯಲ್ಲಿ ಕೇವಲ ಹಳೆಯ ಅಲಮಾರಿ ಮಾತ್ರ ಇತ್ತು. ಅದರ ಮೇಲೆ ಒಳಗೆ ತಡೆಯುವ ಗುರುತುಗಳು. ಮುಂದಿನ ಬೆಳಗ್ಗೆ ಆದಿತ್ಯ ಕೆಳಗಿಳಿದಾಗ ರಘುವಿನ ಮುಖದಲ್ಲಿ ಭಯ ಉಂಟಾಗಿತ್ತು. ರಘು ಹೇಳಿದ, ಕೋಣೆ ನಂಬರ್ 204 ವರ್ಷಗಳಿಂದ ಬೀಗಿತವಾಗಿದೆ. ಅಲ್ಲಿದ್ದ ಯುವಕ ರಾತ್ರಿ ಜಾಗೃತನಾಗಿದ್ದರೂ ಮೃತನಾಗಿದ್ದನು. ಅವನ ಶವ ಅಲಮಾರಿಯೊಳಗೆ ಸಿಕ್ಕಿತು. ಕಣ್ಣುಗಳು ತೆರೆದಿದ್ದವು. ಆ ರಾತ್ರಿ ಆದಿತ್ಯ ತೀರ್ಮಾನಿಸಿದ, ಆತ ಜಾಗೃತನಾಗುತ್ತಾನೆ. 2:17ಕ್ಕೆ ಮತ್ತೆ ಲೈಟ್ ಜ್ವಾಲೆ ಹೊತ್ತಿತು. ಗಡಿಯಾರ ನಿಂತಿತು ಮತ್ತು ಅಲಮಾರಿಯಿಂದ ಶಬ್ದ ಬಂದಿದೆ. ಈ ಬಾರಿ ಅಲಮಾರಿ ದ್ವಾರ ತಾನೇ ತೆರೆಯಿತು. ಒಳಗೆ ಯಾರೂ ಇರಲಿಲ್ಲ. ಆದರೆ ಗೋಡೆಯ ಮೇಲೆ ರಕ್ತದಿಂದ ಬರಹ ಕಂಡಿತು. ಇಲ್ಲಿ ಯಾರೂ ನಿದ್ರೆ ಮಾಡಬಾರದು. ಆ ವ್ಯಕ್ತಿ ಶಾಶ್ವತ ಜಾಗೃತನಾಗುತ್ತಾನೆ. ಬೆಳಗ್ಗೆ ರಘು ಮೇಲಕ್ಕೆ ಹೋದೇನು. ಕೋಣೆ ಒಳದಿಂದ ಬೀಗಿತವಾಗಿತ್ತು. ಆದಿತ್ಯ ಕಾಣೆಯಾಗಿದ್ದ. ಬೆಡ್ ಸರಿಯಾಗಿ ಅಡಕವಾಗಿತ್ತು. ಅಲಮಾರಿಯಲ್ಲಿ ಕೇವಲ ಒಂದು ಮೊಬೈಲ್ ಇತ್ತು. ಅದರ ಸ್ಕ್ರೀನ್ನಲ್ಲಿ ಕೊನೆಯ ನೋಟಿಫಿಕೇಶನ್ ಹೊಳೆಯುತ್ತಿದ್ದ. ಸಮಯ 2:17 AM. ಆ ದಿನದ ನಂತರ ಕೋಣೆ ನಂಬರ್ 204 ಮತ್ತೆ ಖಾಲಿ ಮಾಡಲಾಯಿತು. ಆದರೆ ವಾಚ್ಮನ್ ಹೇಳುತ್ತಾನೆ, ಪ್ರತಿ ರಾತ್ರಿ 2:17ಕ್ಕೆ ಆ ಕೋಣೆ ಲೈಟ್ ಇಂದಿಗೂ ಜ್ವಾಲೆ ಹೊತ್ತೀತು.